वेदन्तरूपमपरं महितां विहंसिं कारुण्यरूपमपरं मयितं वदेवं सिद्धाश्रमोऽयं पुण्यं वदेयं सच्चित्स्वरूपम् आत्मात्मनित्यं त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविडं त्वमेव त्वमेव सर्वं मम ದೇವ ದೇವ. ಆಧ್ಯಾತ್ಮಿಕ ಜೀವನದ ಶ್ರೇಷ್ಠತಮ ಸ್ಥಳ ಸಿದ್ಧಾಶ್ರಮವಾಗಿದೆ. ಅದೆಂತಹ ಸ್ಥಳ, ಅದೆಂತಹ ಸ್ಥಾನ, ಅದೆಂತಹ ದಿವ್ಯ ಭೂಮಿ ಎಂದರೆ ದೇವತೆಗಳು ಸಹ ಮನುಷ್ಯ ರೂಪದಲ್ಲಿ ಜನ್ಮ ತಾಳಿ ಸಿದ್ಧಾಶ್ರಮವನ್ನು ತಲುಪಲು ಹಾತೊರೆಯುತ್ತಿರುತ್ತಾರೆ. ಸಿದ್ಧಾಶ್ರಮದಲ್ಲಿ ಇಂದಿಗೂ ಸಹ ಉಚ್ಚಕೋಟಿಯ ಯೋಗಿಗಳು, ಸನ್ಯಾಸಿಗಳು ಸಶರೀರವಾಗಿ ಓಡಾಡುತ್ತಿದ್ದಾರೆ. ಇಲ್ಲಿಯ ಪವಿತ್ರವಾದ ಮಣ್ಣು ಶ್ರೀಗಂಧದಂತೆ ನಮ್ಮ ಹಣೆಯನ್ನು ಅಲಂಕರಿಸಲು ಯೋಗ್ಯವಾಗಿದೆ. ಇಲ್ಲಿಯ ಕಣಕಣದಲ್ಲಿಯೂ ಸಹ ಆಧ್ಯಾತ್ಮಿಕ ಸುಗಂಧವು ಪ್ರವಹಿಸುತ್ತಲೇ ಇರುತ್ತದೆ. ಇಲ್ಲಿಯ ವಾಯುವಿನಲ್ಲಿ ಒಂದು ಚೇತನತೆ ಇದೆ, ಒಂದು ಪವಿತ್ರತೆ ಇದೆ, ಒಂದು ದಿವ್ಯತೆ ಇದೆ. ಮತ್ತು ಈ ಸಮಸ್ತ ಸಿದ್ಧಾಶ್ರಮದ ಸ್ಥಾಪನೆ ಮತ್ತು ಇದನ್ನು ಸಂಚಾಲನೆ ಮಾಡುವವರಾದ ಪರಮಪೂಜ್ಯ ಗುರುದೇವರು ಸರಿಯಾದ ಅರ್ಥದಲ್ಲಿ ಆತ್ಮದ ಪ್ರತಿಬಿಂಬವಾಗಿದ್ದಾರೆ. ಸಾಕ್ಷಾತ್ ಬ್ರಹ್ಮರಾಗಿದ್ದಾರೆ. ಸಾಕ್ಷಾತ್ ಸಮಸ್ತ ಬ್ರಹ್ಮಾಂಡದ ಚೈತನ್ಯ ಸ್ವರೂಪರಾಗಿದ್ದಾರೆ. ಆದ್ದರಿಂದಲೇ ಅವರನ್ನು ಜೀವನ ಎಂದು ಕರೆಯಲಾಗಿದೆ. ಆದ್ದರಿಂದಲೇ ಅವರನ್ನು ಚೈತನ್ಯ ಸ್ವರೂಪರೆಂದು ಕರೆಯಲಾಗಿದೆ. ಆದ್ದರಿಂದಲೇ ಅವರನ್ನು ಬ್ರಹ್ಮ ಸ್ವರೂಪರೆಂದೂ ಸಹ ಕರೆದಿದ್ದಾರೆ.